ರೈಟ್ ಸರ್, ನಿಮ್ಮ ಪೊಲಿಟಿಕಲ್ ಲೈಫ್ ಬಗ್ಗೆ ಮಾತಾಡೋಣ. 3 ಸಲ MP ಆಗಿರ್ತೀರಿ, 1 ಸಲ MLC ಆಗ್ತೀರಿ. ಆ ಅನುಭವ ಹೇಗಿತ್ತು? ಡಿಡ್ ಯು ಎಂಜಾಯ್ ಇಟ್? Very much I enjoy. ವೆರಿ ಮಚ್. ಓಕೆ. Any job, I take it as a challenge and I put my heart. ಪೂರ್ತಿ ನಾ ಅದರಲ್ಲಿ ತೊಡಗಿಸ್ಕೊಂಡು ಕೆಲಸವನ್ನು ಮಾಡ್ತೇನೆ ಶ್ರದ್ಧೆಯಿಂದ. 3 ಸರಿ MP ಆದಾಗ ಸಾಕಷ್ಟು ಒಳ್ಳೆಯ ಕೆಲಸವನ್ನು ನಮ್ಮ ಕ್ಷೇತ್ರಕ್ಕೆ ಮಾಡಿದ್ದೀನಿ. ನಮ್ಮ ಫಂಡಿನ ವಿನಿಯೋಗವನ್ನು ಚೆನ್ನಾಗಿ ಮಾಡಿದ್ವಿ. ಅನೇಕ ಟ್ರೈನ್ಗಳನ್ನು ಶುರು ಮಾಡಿಸಿದ್ವಿ. ಮತ್ತು ಅನಂತಕುಮಾರ್ ಅವರು ಏವಿಯೇಷನ್ ಮಿನಿಸ್ಟ್ರಿ ಇದ್ದರು ಅವಾಗ. ಹುಬ್ಬಳ್ಳಿಗೆ ಏರ್ ಸರ್ವಿಸ್ ಕೂಡ ಅವಾಗ ಶುರು ಮಾಡಿಸಿದ್ವಿ, ಗುಜರಾತ್ ಏರ್ವೇಸ್. ಅದೇ ರೀತಿ ಹುಬ್ಬಳ್ಳಿಗೆ ಝೋನ್ ಮಾಡೋದರಲ್ಲಿ ಕೂಡ ಯಶಸ್ವಿಯಾಗಿದೆ. ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದೆ 3 ಸಲ ನಾ MP ಆಗಿ ಕೆಲಸ ಮಾಡಿದ್ದೆ. ಎಸ್ ಸರ್, ನಿಮ್ಮ ರಾಜಕೀಯ ಸೇವೆ ಬಗ್ಗೆ ಇಬ್ರು VIPs ಮಾತಾಡಿದ್ದಾರೆ, ನೋಡಿ ಯಾರು ಅಂತ. ವಿಜಯ ಸಂಕೇಶ್ವರ್ ನಮ್ಮದು ಸುಮಾರು 20 ವರ್ಷದ ಆತ್ಮೀಯ ಸಂಬಂಧ. ಅವರನ್ನು ಲೋಕಸಭೆಗೆ ನಿಲ್ಲಲೇಬೇಕು ಅಂತ ಅನೇಕ ಸಾರಿ ಒತ್ತಾಯ ಮಾಡಿ ಅವ್ರಿಗೆ ಆಸಕ್ತಿ ಇಲ್ಲದೇ ಇದ್ರೂ ಸಹ ಲೋಕಸಭೆಗೆ ನಿಲ್ಲಿಸಿ ಅವರ ಸಂಸತ್ ಸದಸ್ಯರಾಗಿ ಮಾಡಿದಂಥ ಸಂದರ್ಭ. ಅದೇ ರೀತಿ ವಿಧಾನ ಪರಿಷತ್ತಿನ ಸದಸ್ಯರಾಗೂ ಸಹ ಅವ್ರನ್ನ ಆಯ್ಕೆ ಮಾಡಿ ಅವ್ರಿಗೆ ಇಷ್ಟ ಇಲ್ಲದೇ ಇದ್ರೂ ಸಹ ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ ತಂದಂಥದ್ದು. ತಾವು ಸಂಸತ್ತಿನ ಸದಸ್ಯರಾಗಿದ್ದಾಗ ರಾಜ್ಯದಷ್ಟೇ ಇಲ್ಲ, ರಾಷ್ಟ್ರದ ನಾನಾ ಸಮಸ್ಯೆಗಳ ವಿಚಾರದಲ್ಲಿ ಲೋಕಸಭೆಯಲ್ಲಿ ಮಂಡಿಸಿ ಸರ್ಕಾರದ ಗಮನವನ್ನು ಎಳಿತಾ ಇದ್ದಂಥ ಒಂದು ದೃಶ್ಯ ನನಗೆ ಈಗಲೂ ಸಹಿತ ನನ್ನ ಮುಂದೆ ಬರ್ತದೆ. ತಮ್ಮ ಆ ಇಂಟೆಲೆಕ್ಚುಯಲ್ ಶಾರ್ಪ್ನೆಸ್ ಇದೆಯಲ್ಲ, ವೆರಿ ರೇರ್ಲಿ ಐ ಹ್ಯಾವ್ ಕಮ್ ಅಕ್ರಾಸ್ ಎ ಪರ್ಸನ್ ಫಿವರ್ ಶಾರ್ಪ್ನೆಸ್. ಬಹುಶಃ ಅವರು ಇಷ್ಟೊಂದು ಎತ್ತರಕ್ಕೆ ಬೆಳೆಯೋದಕ್ಕೆ ಅವರ ಹಾರ್ಡ್ ವರ್ಕ್, ಪರಿಶ್ರಮನೇ ಕಾರಣ. ಯಾರು ತಮ್ಮ ಜೀವನದಲ್ಲಿ ಏನಾದರೂ ಸಾಧನೆಯನ್ನು ಮಾಡಬೇಕು ಅಂತ ಇರ್ತಾರೋ ಅವರು ವಿಜಯ ಸಂಕೇಶ್ವರನ ನೋಡಿ ಕಲಿಬೇಕು, ತಿಳಿಬೇಕು. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ನಮ್ಮ ಈ ಕಾರ್ಯಕ್ರಮದ ಕೊನೆ ಹಂತದಲ್ಲಿದ್ದೀವಿ. ಎಷ್ಟೊಂದು ಜನ ನೋಡ್ತಿರುವಂಥ ಹುಡುಗರು ನಿಮ್ಮ ಥರ ಬಿಸ್ನೆಸ್ ಮ್ಯಾನ್ ಆಗಬೇಕು, ಬಿಸ್ನೆಸ್ಸಲ್ಲಿ ಒಂದು ದೊಡ್ಡ ಹೆಸರು ಮಾಡಬೇಕು ಅಂತ ಆಸೆ ಪಡ್ತಾರೆ. ಅವ್ರಿಗೆಲ್ಲ ಏನು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀರಿ? ಲಾಭ ಅಂದರೆ ಏನು, ಬಿಸ್ನೆಸ್ ಎಥಿಕ್ಸ್ ಅಂದರೆ ಏನು, ಬಿಸ್ನೆಸ್ ಮ್ಯಾನ್ ಆಗಿ ಏನೇನು ಮುಖ್ಯ, ನಿಮ್ಗೆ ಏನೇನು ಅನಿಸುತ್ತೋ ನಮ್ಮ ಯಂಗ್ಸ್ಟರ್ಸ್ಗೆ ನೀವು ಆ ಕ್ಯಾಮ್ರಾ ನೋಡಿ ಹೇಳ್ಬೋದು. ಬಿಸ್ನೆಸ್ ಎಥಿಕ್ಸು ಯಾವುದರ ಒಂದು ಕಾಲೇಜಿನಲ್ಲಿ ಹೋಗಿ ಕಲೀಲಿಕ್ಕೆ ಆಗಲ್ಲ. ಅದನ್ನು ದಿನಾಲೂ ನಾವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ನಾವು ಒಬ್ಬ ಆ್ಯಕ್ಟರ್ ರಮೇಶ್ ಇರ್ಬೋದು ಅಥವಾ ವಿಜಯ ಸಂಕೇಶ್ವರ್ ಒಬ್ಬ ಉದ್ಯಮಿ ಇರ್ಬೋದು. ನಾವು ನಮ್ಮದೊಂದು ಮೂರ್ತಿಯ ಪರಿಕಲ್ಪನೆಯನ್ನು ನಾವು ಮಾಡಬೇಕು. ನಾವು ಮಾಡಿದ ತಪ್ಪುಗಳು ಏನು, ಮಿಕ್ಕಿದವರು ಏನು ಮಾಡ್ತಾ ಇದ್ದಾರೆ ಪ್ರಪಂಚದಲ್ಲಿ, ನಮ್ಮ ಸುತ್ತಲೇ ಇರ್ಬೋದು, ನಮ್ಮ ಬಂಧುಗಳಿರ್ಬೋದು, ನಮ್ಮ ಕಾಂಪಿಟೇಟರ್ಸ್ ಇರ್ಬೋದು, ನಮ್ಮ ಶತ್ರುಗಳಿರ್ಬೋದು, ಯಾರ್ಯಾರು ಏನು ತಪ್ಪು ಮಾಡ್ತಾ ಇದ್ದಾರೆ ಅನ್ನೋ ಗಮನಿಸಿ ಆ ತಪ್ಪು ನಮ್ಮಲ್ಲಿ ಆಗಬಾರ್ದು. ಸೊ ಆ ಮೂರ್ತಿಯನ್ನು ನಾವು ಕಟ್ಟಿತಾನೆ ಇರಬೇಕು. ಹೀಗೆ ಯಾವುದೇ ಒಂದು ವ್ಯಕ್ತಿಗೆ ಅವ್ರದೇ ಆದಂಥ ಒಂದು ವ್ಯಕ್ತಿತ್ವ ಇರುತ್ತೆ. ಅದನ್ನು ಪೇರೆಂಟ್ಸ್ ಗುರುತಿಸಿ ಅದನ್ನು ಬೆಳೆಸಬೇಕು. ಪೇರೆಂಟ್ಸು ಸಮಾಜ ಅದನ್ನು ಗುರುತಿಸ್ತೇ ಇದ್ದರೆ ನಾವೇ ಅದನ್ನು ಗುರುತಿಸ್ಕೊಂಡು ನಾವು ಪ್ರಾಕ್ಟೀಸ್ ಮಾಡಬೇಕು. ನಮ್ಮ ಮನಸ್ಸು ಹೇಳುತ್ತೆ ಇದು ಸರಿ ಇದು ತಪ್ಪು ಅಂತೇಳಿ, ಆದರೂ ಕೂಡ ನಾವು ತಪ್ಪನ್ನೇ ನಾವು ಯಾವಾಗಲೂ ಚಾಯ್ಸ್ ಮಾಡೋದು. ಸೊ ನಾವು ಅದನ್ನೇ ಆ ಲಕ್ಷ್ಮಣ ರೇಖಾ ಅನ್ನೋದು ಒಂದು ಪುಸ್ತಕದಲ್ಲಿ ಓದೋದಲ್ಲ, ನಾವೇ ನಮಗೆ ಲಕ್ಷ್ಮಣ ರೇಖಾ ಹಾಕೋಬೇಕು. ನಾವು ಎಷ್ಟು ಫೈನಾನ್ಷಿಯಲ್ ಕಮಿಟ್ಮೆಂಟ್ ಮಾಡ್ಬೋದು, ನಾವು ಎಷ್ಟು ಇನ್ವಾಲ್ವ್ಮೆಂಟ್, ಮುಳುಗುವಿಕೆ ಭಾಳ ಇಂಪಾರ್ಟೆಂಟ್. ನೀವು ಎಷ್ಟು ಶ್ರದ್ಧೆಯಿಂದ ಅದರಲ್ಲಿ ಮುಳುಗ್ತೀರಾ ಅಷ್ಟು ನಿಮಗೆ ಅದರಲ್ಲಿ ಬೌನ್ಸ್ ಬ್ಯಾಕ್ ಅಂತಾರಲ್ಲ, ಗೋಡೆಗೆ ಒಂದು ಚೆಂಡು ಹೋಗಿದ್ರೆ ಅಷ್ಟೇ ಸ್ಪೀಡ್ಲಿಂದ ಬರುತ್ತೆ ವಾಪಸ್. ಹಾಗೆ ಇನ್ವಾಲ್ವ್ಮೆಂಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಕನಸೇನು ಕಾಣ್ತಾ ಇದ್ದಾರಲ್ಲ, ಒಂದೇ ಕನಸು ಕಾಣಬೇಕು, ಅದನ್ನೇ ನಾವು ಫಾಲೋ ಮಾಡಬೇಕು. ಇವ್ರ ತಾಸಿಗೆ ಒಂದು ಕನಸು, ದಿವಸಕ್ಕೆ ಒಂದು ಕನಸು ಕಂಡ್ರೆ ಅದು ಯಾವುದು ಸಾಕಾರ ಮಾಡೋಕ್ಕಾಗೋದಿಲ್ಲ. ನಮ್ದು ಇಷ್ಟೇ ನಾವು ಯುವಕರಿಗೆ ಹೇಳೋದು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಕೊನೆಯದಾಗಿ ಒಂದು ನಿಮ್ಮ ಜೀವನವನ್ನು ಬಾಲ್ಯದಿಂದ ಇಲ್ಲಿವರೆಗೂ ರಿವೈಂಡ್ ಮಾಡಿ ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಓವರಾಲ್ ನಿಮ್ಮ ಜೀವನ ಹೇಗಿದೆ ಅಂತ ನಿಮ್ಗೆ ಅನಿಸ್ತಾ ಇದೆ ಈ ಹಂತದಲ್ಲಿ? ಫ್ರಮ್ ದೋ ಸ್ಟ್ರಗ್ಲಿಂಗ್ ಡೇಸ್, ಒಂದು ಲಾರಿಯಿಂದ ಈಗ 4,500 ಲಾರಿಯ ಮಾಲೀಕರು ನೀವು. ಈ ಜರ್ನಿ ನೋಡಿದಾಗ ನಿಮ್ಮ ಲೈಫ್ ಬಗ್ಗೆ ನಿಮ್ಗೆ ಏನು ಅನಿಸ್ತದೆ ಈಗ? ಸ್ಟ್ರಗ್ಲಿಂಗ್ ಅಂತೇಳಿ ಹೊರಗೆ ಕಾಣೋರಿಗೆ ಅನಿಸುತ್ತೆ, ಬಟ್ ಐ ಹ್ಯಾವ್ ಬೀನ್ ಎಂಜಾಯಿಂಗ್. ಓಕೆ, ಐ ಹ್ಯಾವ್ ಬೀನ್ ಎಂಜಾಯಿಂಗ್. ಐ ಆಮ್ ಪ್ರೌಡ್ ಆಫ್ ವಾಟ್ ಎವರ್ ಐ ಹ್ಯಾವ್ ಅಚೀವ್ಡ್ ನೌ. ಸೊ ನನಗೆ ಎಲ್ಲರೂ ಕೇಳ್ತಿರ್ತಾರೆ ಎಷ್ಟು ವಯಸ್ಸು ಅಂತೇಳಿ. ಈ ವಯಸ್ಸಿನಲ್ಲಿ ಯಾಕೆ ಇಷ್ಟೊಂದು ನಿಮ್ಗೆ ಆಸೆ ಅಂತೇಳಿ, ನಾನು ದುಡ್ಡಿನ ಆಸೆ ಸಲಹೆ ಮಾಡ್ತಾ ಇಲ್ಲ, ನನ್ನ ಆತ್ಮ ತೃಪ್ತಿಯಾಗಿ ಮಾಡ್ತಾ ಇದ್ದೀನಿ. ನಮ್ಮ ಮೀಟಿಂಗ್ನಲ್ಲಿ ಹೇಳ್ತಾ ಇರ್ತೀನಿ, VRLನಲ್ಲಿ ನೋ ರಿಟೈರ್ಮೆಂಟು. ಸೊ ನೀನು ಬೆಳಗಿನ ಜಾವ ಸತ್ತರೆ ನಿನ್ನ ಶವ ನಮ್ಮ ಆಫೀಸ್ನಿಂದ ಹೋಗುತ್ತೆ, ರಾತ್ರಿಯಲ್ಲಿ ಸತ್ತರೆ ಮನೆಯಿಂದ ಸ್ಮಶಾನಕ್ಕೆ ಹೋಗುತ್ತೆ ಅಂತೇಳಿ. ಸೊ ಎವ್ರಿಬಡಿ ಶುಡ್ ವರ್ಕ್ ಅಂಟಿಲ್ ದ ಲಾಸ್ಟ್ ಬ್ರೆತ್.
ಕೊನೆ ಉಸಿರಿರೋರು ಕೆಲಸ ಮಾಡಬೇಕು ಅಂತ ಆಸೆ ಪಡ್ತಿಲ್ಲ. ಅದ್ಭುತ. ಜನ ಹೇಳ್ತಿರ್ತಾರೆ, ಏನ್ರಿ ನಿಮ್ಮ ಮಗ ದೊಡ್ಡವಾಗಿದ್ದಾನೆ, ಇಷ್ಟೆಲ್ಲ ಮಾಡಿದ್ದೀರಿ, ಮತ್ತೇನು ಆಸೆ ನೀವು ಆರಾಮಾಗಿರಿ ಅಂತ. ಆರಾಮಾಗಿರೋದು ಇಂಪಾಸಿಬಲ್. ಐ ವಿಲ್ ಬಿಕಮ್ ರೆಸ್ಟ್ಲೆಸ್. ಜನ ಸುಮ್ಮನೆ ಕೌಂಟ್ ಹೋದ 67 ವರ್ಷ. ಸ್ಟಿಲ್ ಐ ಆಮ್ ಫೀಲಿಂಗ್ 25 ಇಯರ್ಸ್. ಸೊ ನೈಸ್ ಸರ್. ರೈಟ್ ಸರ್. ಯಾರಿಗಾರು ಥ್ಯಾಂಕ್ಸ್ ಹೇಳಬೇಕು ಅಥವಾ ಸಾರಿ ಹೇಳಬೇಕು ಅಥವಾ ಏನಾದ್ರು ಪಾಪ ಪ್ರಜ್ಞೆ ಕಾಡ್ತಾ ಇದ್ದು ಕನ್ಫ್ಯೂಸ್ ಮಾಡಬೇಕು ಅಂದರೆ ಆ ಕ್ಯಾಮ್ರಾ ನಿಮಗೋಸ್ಕರ ಕಾಯ್ತಾ ಇದೆ. ನಾವು ಇಲ್ಲಿವರೆಗೆ ನಡೆದು ಬಂದ ಹಾದಿಯಲ್ಲಿ ಅನೇಕ ನಮ್ಮ ಬಂಧು ಮಿತ್ರರು, ಗುರುಗಳು, ಮಿತ್ರರು, ಶತ್ರುಗಳು ಎಲ್ಲರೂ ಸಹಕಾರ ಸಿಕ್ಕಿದೆ. ಅನೇಕ ಜನ ಶತ್ರು ಇದ್ದವರು ಮಿತ್ರ ಆಗಿದ್ದಾರೆ, ಮಿತ್ರ ಇದ್ದವರು ಶತ್ರು ಆಗಿದ್ದಾರೆ. ಬಟ್ ದೇ ಆರ್ ಮೈ ರಿಯಲಿ ವೆಲ್ ವಿಷರ್ಸ್. ದೇ ಆರ್ ವೆರಿ ಕ್ಲೋಸ್ ಟು ಅಸ್. ಐ ಆಮ್ ಸೋ ಮಚ್ ಥ್ಯಾಂಕ್ಫುಲ್ ಟು ದೆಮ್. ವಿಶೇಷವಾಗಿ ನಮ್ಮ ಸಂಸ್ಥೆ ಬೆಳೀಲಿಕ್ಕೆ ಬ್ಯಾಂಕರ್ಸ್ಗಳು ಸಹಾಯ ಮಾಡಿದ್ದಾರೆ. ಅದೇ ರೀತಿ ಎಂಪ್ಲಾಯೀಸ್. ಅದಕ್ಕೆ ನನಗೆ ತುಂಬ ಜನ ಕೇಳ್ತಾ ಇರ್ತಾರೆ, ಒಂದು ಮನುಷ್ಯನ ಯಶಸ್ಸಿನ ಹಿಂದೆ ಒಂದು ಸ್ತ್ರೀ ಇರುತ್ತಲ್ಲ, ಏನು ನಿಮ್ಮ ವಿಚಾರ ಅಂಥೇಳಿ. ನನ್ನ ಹಿಂದೆ ಒಂದು ಸ್ತ್ರೀನೂ ಇಲ್ಲ, ಪುರುಷನೂ ಇಲ್ಲ. ನನ್ನ ಹಿಂದೆ 20,000 ಡೆಡಿಕೇಟೆಡ್ ನಮ್ಮ ಎಂಪ್ಲಾಯೀಸ್ ಇದೆ. ಸೊ ಸ್ವೀಟ್. ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್ ಟು ದೆಮ್ ಆಲ್ಸೋ. ಮತ್ತು ಇವತ್ತು ನನಗೆ ₹3 ಬಸ್ ಚಾರ್ಜ್ ಇದ್ದಿಲ್ಲ. 30 ವರ್ಷದಿಂದ ಇವತ್ತು ನಾವು ಸ್ವಂತ ವಿಮಾನದಲ್ಲಿ ಅಡ್ಡಾಡುವಂಥ ಒಂದು ಸೌಭಾಗ್ಯ ಅನಿಸುತ್ತಿದೆ. ಎಲ್ಲರಿಗೂ ಸಮಾಜಕ್ಕೂ ನಾನು ಚಿರಋಣಿ ಆಗಿದ್ದೇನೆ ಅಂತ ಸಂದರ್ಭ. ಸೊ ನೈಸ್ ಸರ್. ಅಂದ್ರೆ ಮಿಲಿಟರಿ ಸ್ಟೈಲ್ ಟ್ರೈನಿಂಗ್ ಓಕೆ. ಅದು ಬಟ್ ನಮಗೆ ಅವಾಗ ಅನಿಸ್ಬೋದಿತ್ತು ಅಂದ್ರೆ ಇಷ್ಟು ಸ್ಟ್ರಿಕ್ಟ್. ಬಟ್ ಇವಾಗ ಅದು ನಮಗೆ ರಿಯಲೈಸ್ ಆಗುತ್ತೆ ಯಾಕೆ ಹಂಗಿದ್ರು. ಮತ್ತು ಈಗ ನಮಗೆ ಹೆಲ್ಪ್ ಆಗಿದೆ. ಅಂದ್ರೆ ಒಂದು ನೆಕ್ಸ್ಟ್ ಲೆವೆಲಿಗೆ ಒಂದು ತಗೊಂಡು ಹೋಗ್ಲಿಕ್ಕೆ ಒಳ್ಳೆಯ ಒಂದು ಡೆವಲಪ್ಮೆಂಟ್ ಅಂತ ಹೇಳ್ಬೋದು ನಾನು. ರೈಟ್ ಸರ್. ಆನಂದ್ ಅವರು ಆಸ್ ಅ ಬಿಸ್ನೆಸ್ ಮನ್ ನಿಮ್ಗೆ ಏನು ಅನಿಸ್ತದೆ? ಆಸ್ ಅ ಮಗ ಅಫ್ಕೋರ್ಸ್ ನೀವು ಹೇಳ್ತಾನೆ ಇರ್ತೀರಿ. ನಿಮ್ಮ ಬಿಸ್ನೆಸ್ನ ತಗೊಂಡು ಇನ್ನೊಂದು ಲೆವೆಲ್ ತೊಗೊಂಡೋಗಿದ್ದಾರೆ ಆನಂದ್ ಅವರು. ನಿಮ್ಮ ಅನಿಸಿಕೆಗಳು? ನಮ್ಮ ತಂದೆಯವರಿಗೆ ನಮ್ಮ ಟ್ರಕ್ ದಂಧೆ ಬಗ್ಗೆ ಭಾಳ ಬೇಜಾರಿತ್ತು. ಕಣ್ಣೀರು ಹಾಕ್ತಾಯಿದ್ರು 5-6 ವರ್ಷ. ಆದರೆ ಅವರಿಗೆ ಕಡೆಕ ಅವ್ರು ತೀರೋಕ್ಕಿಂತ 1 ವರ್ಷ ಮೊದಲು ನಮ್ಮ ಆಡಿಟರ್ ಕಡೆ ಹೋಗಿ ಕೇಳ್ತಾರೆ, ಈ ಹುಡುಗ 3 ವರ್ಷದ ಹಿಂದೆ ₹600 ಬಾಡಿಗೆ ಮನೆ ಕೊಡೋಕ್ಕಾಗಲ್ಲ ಅಂತ ನಾನೇ ಹೋಗಿ ಹೇಳಿದ್ದೆ. ಇವತ್ತು ₹7,000 ಬಾಡಿಗೆ ಕೊಟ್ಟು ಆಫೀಸ್ ತೊಗೊಂಡಿದ್ದಾನೆ, ಅದಕ್ಕೆ ನೋಡೋಕೆ ಬಂದಿದ್ದೀನಿ. ವಾಟ್ ಈಸ್ ಹಿಸ್ ಪೊಸಿಷನ್ ಅಂಥೇಳಿ ಅವರೆಲ್ಲ ತಿಳಿಸಿ ಹೇಳ್ತಾರೆ, ಇದು ಇಲ್ಲ ಹಿಂಗಾಗಿದೆ ಅಂಥೇಳಿ. ಅವಾಗ ನಮ್ಮ ಫಾದರ್ ಭಾಳ ಖುಷಿಯಾಗತ್ತೆ. ಖುಷಿಯಾಗಿ ನನ್ನ ವಿಜಯ್ ನನ್ನನ್ನು ಮೀರಿಸಿದ, ಐ ಆಮ್ ವೆರಿ ಹ್ಯಾಪಿ ಅಂಥೇಳಿ. ಆಮೇಲೆ ಕಡೆಗೆ 1-1.5 ವರ್ಷ ಜೀವಂತಿದ್ದಾಗ ಕೂಡ ಭಾಳ ಖುಷಿ ಪಡ್ತಾಯಿದ್ರು. ಅದು ನನಗೂ ಒಂಥರ ಅದೊಂದು ಬೂಸ್ಟಿಂಗ್ ಆಯಿತು, ತಂದೆಯಿಂದ ಸರ್ಟಿಫಿಕೇಟ್ ಬಂತು ಅಂತ. ಅದಕ್ಕೆ ನಾನು ಭಾಳ ಥರ ಹೇಳ್ತಾ ಇರ್ತೀನಿ ಯುವಕರಿಗೆ, ಗುರುವನ್ನು ಶಿಷ್ಯ ಮೀರಿಸಬೇಕು, ತಂದೆಯನ್ನು ಮಗ ಮೀರಿಸಬೇಕು. ನಮ್ಮ ಮಗ ಆ ಕೆಲಸವನ್ನು ಮಾಡಿದ್ದಾನೆ, ಮಾಡಿ ತೋರಿಸಿದ್ದಾನೆ. ಟಿ ವಿ ಮಾಧ್ಯಮದಲ್ಲಿ, ಪತ್ರಿಕಾ ರಂಗದಲ್ಲಿ, ಮತ್ತು ನಮ್ಮ ಟ್ರಾನ್ಸ್ಪೋರ್ಟ್ದಲ್ಲಿ ಕೂಡ ಅವನು ಜಾಯ್ನ್ ಆದ ಮೇಲೆ ಗ್ರೋತ್ ತುಂಬ ಆಗಿದೆ, ತುಂಬ ಸಿಸ್ಟಮೆಟಿಕ್ ಆಗಿದೆ. ಅದಕ್ಕೆ ನನಗೆ ಹೆಮ್ಮೆ ಇದೆ. ನನ್ನ ಮುಂದಿನ ಟಾರ್ಗೆಟ್ ಆನಂದನ ಮಗ ಇವನನ್ನು ಹಿಂದೆ ಹಾಕಬೇಕು. ಅವ್ರ ಆಸೆ ಅದೇ ಇರುತ್ತೆ ಅಂತ. ಅದಕ್ಕೆ ನಾನು ಇವನ ಮಗನಿಗೆ ಹೇಳ್ತಾ ಇರ್ತೇನೆ, ದಿವಸಕ್ಕೆ 15 ನಿಮಿಷ ನನ್ನ ಒಟ್ಟಿಗಿರಪ್ಪ ನೀ ಸಾಯಂಕಾಲ. ಐ ವಿಲ್ ಮೇಕ್ ಯು ವರ್ಲ್ಡ್ಸ್ ನಂಬರ್ 1. ಸರ್ ನನ್ನ ಬಗ್ಗೆ ಅರ್ಧ ಗಂಟೆ ಇರ್ತೀನಿ ಸರ್. ಆ್ಯಂಡ್ ಒನ್ ಥಿಂಗ್ ಸರ್, ಬಟರ್ ಕುಸ್ ಹರಿಪ್ರಕಾಶ್ ಗೊತ್ತೇ ಇರುತ್ತೆ, ಇವರು ಹುಬ್ಳಿಲಿದ್ದರೆ ಇವರು ಬೆಂಗಳೂರಲ್ಲಿ ಇರ್ತಾರೆ, ಅವ್ರು ಬೆಂಗಳೂರು ಇವ್ರು ಹುಬ್ಳಿಲಿ ಇರ್ತಾರೆ. ಇವತ್ತು ನಮ್ಮ ಪ್ರೋಗ್ರಾಮ್ಗೋಸ್ಕರ ಇಬ್ಬರು ಜೊತೆಗೆ ಬಂದಿದ್ದಾರೆ. ಥ್ಯಾಂಕ್ ಯು. ಸಂಪ್ರದಾಯ ನಾವು ಮುರಿದಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್.